ರಾಜ್ಯದಲ್ಲಿ ಸಿಎಂ ಕುರ್ಚಿಗೋಸ್ಕರ ಸಾಕಷ್ಟು ಫೈಟ್ಗಳಾಗಿವೆ, ಸಾಕಷ್ಟು ರಣತಂತ್ರಗಳು ನಡೆದಿವೆ. ಆದರೆ ಅನೇಕರಿಗೆ ಈ ಸಿಎಂ ಹುದ್ದೆ ಸಿಗತ್ತೆ, ಮತ್ತೆ ಕೆಲವರಿಗೆ ಸಿಗಲ್ಲ. ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ ಪರಮೇಶ್ವರ್ ಅವರು ಕೂಡ ತಮ್ಮ ಮುಖ್ಯಮಂತ್ರಿಯ ಆಸೆಯ ಬಗ್ಗೆ ತುಂಬಾ ವಿವರವಾಗಿ ಮಾತನಾಡಿದ್ದಾರೆ. ಸಹಜವಾಗಿ ಈ ಅಧಿಕಾರದ ವಿಚಾರದಲ್ಲಿ ತಟಸ್ಥ ನಿಲುವನ್ನು ತಾಳದಂತಹ ಪರಮೇಶ್ವರ್ ಇವತ್ತು ಮೊದಲ ಬಾರಿಗೆ ನನಗೆ 3 ಬಾರಿ ಮುಖ್ಯಮಂತ್ರಿ ಆಗುವಂತಹ ಸ್ಥಾನ ಕೈತಪ್ಪು ಹೋಯಿತು ಅನ್ನೋದನ್ನು ವಿವರವಾಗಿ ಇಟ್ಟಿದ್ದಾರೆ. ಇಷ್ಟಕ್ಕೂ ದಲಿತ ನಾಯಕ ಅಂತ ಹೆಸರು ಬಂದಾಗ ಅಥವಾ ದಲಿತ ನಾಯಕರಿಗೆ ಸಿಎಂ ಪಟ್ಟ ಸಿಗಬೇಕು ಅಂತ ಹೇಳಿದಾಗಲೆಲ್ಲವೂ ಕೂಡ ಪರಮೇಶ್ವರ್ ಅವರು ಮೊದಲ ಆಯ್ಕೆ ಆಗಿತ್ತು. 2013ರಿಂದ ಹಿಡಿದು ಇವತ್ತಿನ ಕಾಲಘಟ್ಟದವರೆಗೂ ಕೂಡ ಹೇಗೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿತು ಅನ್ನೋದ್ರ ಬಗ್ಗೆ ಪರಮೇಶ್ವರ್ ತುಂಬ ವಿವರವಾಗಿ ಮಾತನಾಡಿದ್ದಾರೆ. ಇಷ್ಟಕ್ಕೂ ಸಿಎಂ ಸ್ಥಾನದ ಬಗ್ಗೆ ಈಗ ಮಾತನಾಡಿದ್ದಕ್ಕೆ ನೋಡೋಣ ಬನ್ನಿ ಸ್ಟೋರಿ. ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಸ್ಥಾನ ಹೆಂಗಂದ್ರೆ ಹಂಗೆ ನಡ್ಕೊಳಕ್ಕಿಲ್ಲ ನಾವು. ಆದರೂ 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಮತ್ತೆ ಈ ಬಾರಿ ಪ್ರಯತ್ನ ಮಾಡಿದೆ. ಪಾಲಿಟಿಕ್ಸ್ ಗೊತ್ತಲ್ಲ. ಪ್ರಿಯ ವೀಕ್ಷಕರೇ, ಇವತ್ತು ಡಿಕೆಶಿ ಸಿಎಂ ಆಗಿರಬಹುದು, ಆದರೆ ಸಿಎಂ ರೇಸ್ನಲ್ಲಿದ್ದ ದಲಿತ ಸಮುದಾಯದ ಪ್ರಭಾವಿ ನಾಯಕನ ಸ್ಟೋರಿ ಹೇಳಲೇಬೇಕಿದೆ. ಅಂಥದ್ದೊಂದು ಸಂದರ್ಭ ಬಂದಿದೆ. ತಮಗೂ ಸಿಎಂ ಸ್ಥಾನ ಸಿಗುತ್ತೆ ಅಂತ ಅದೆಷ್ಟೋ ವರ್ಷಗಳಿಂದ ತಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ರು. ಆದ್ರೆ ಕೆಲ ಅನಿವಾರ್ಯಗಳಿಂದ ಸಿಎಂ ಸ್ಥಾನ ಕೈತಪ್ಪಿದೆ. ಇದೀಗ ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಡಿಸಿಎಂ ಪರಮೇಶ್ವರ್ ಭಾವುಕ ಮಾತುಗಳನ್ನಾಡಿದ್ದು ಪಕ್ಷದಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಹೌದು, ಕಾಂಗ್ರೆಸ್ ಕುರ್ಚಿ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಗ್ಲೆಲ್ಲ ದಲಿತ ಸಿಎಂ ಕೂಗು ಎಬ್ಬಿಸಲಾಗ್ತಿತ್ತು. ದಲಿತ ಸಿಎಂ ಆಗಬೇಕು ಅಂತ ಪ್ರಾರಂಭದಿಂದಲೂ ಸಿದ್ದರಾಮಯ್ಯ ಆಪ್ತರು ಪಟ್ಟು ಹಿಡಿದಿದ್ರು. ಏನಾದ್ರೂ ಸಿಎಂ ಬದಲಾವಣೆ ಆದ್ರೆ ಪರಮೇಶ್ವರ್ ಹೆಸರೇ ಪ್ರಸ್ತಾಪಿಸೋ ಬಗ್ಗೆ ಸಿದ್ದರಾಮಯ್ಯನವರೇ ಪ್ಲಾನ್ ಬಿನೂ ರೆಡಿ ಮಾಡ್ಕೊಂಡಿದ್ದ ವಿಚಾರ ನಮಗೆ ನಿಮ್ಗೆಲ್ಲ ಗೊತ್ತಿರೋದೆ. ಇನ್ನು ಸಿದ್ದರಾಮಯ್ಯ ಆಪ್ತರಾಗಿರೋ ರಾಜಣ್ಣನೇ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ನೇರವಾಗಿ ಬ್ಯಾಟ್ ಬೀಸಿದ್ರು. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ದಲಿತ ಸಿಎಂ ಆಗಬೇಕು ಅಂತ ಕೂಗೆಬ್ಬಿಸ್ತಿದ್ರು. ಇವತ್ತು ಬರ್ತಾ ಇದ್ದೀನಿ. ನಾನು ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೇ. ಎಲ್ಲ ನಮ್ಮ ಜಿಲ್ಲೆ ಆದ್ರೆ ನಾವು ಸಂತೋಷ ಪಡ್ತೀವಲ್ವ. ಅವಕಾಶ ಕೆಲವು ಬಂದು ಸಿಗ್ತೈತಿ, ಅಷ್ಟಕ್ಕೆ ಸಮಾಧಾನ ಪಡಬೇಕು ನಾವು. 3 ಬಾರಿ ಸಿಎಂ ಸ್ಥಾನ ಕೈತಪ್ಪಿದ ಬಗ್ಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಭಾವುಕ ಮಾತುಗಳನ್ನಾಡಿದ್ದಾರೆ. ಜೂನ್ 6ರಂದು ಸಿದ್ಧಾರ್ಥ ಕಾಲೇಜು ಸಿಬ್ಬಂದಿ ಜೊತೆ ಮಾತನಾಡುವಾಗ ಪರಮೇಶ್ವರ್ ಭಾವುಕರಾಗಿದ್ದಾರೆ. ತಾನು ಯಾವ ಕಾಲಘಟ್ಟದಲ್ಲಿ ಸಿಎಂ ಆಗಬಹುದಿತ್ತು, ಹೇಗೆಲ್ಲ ತನಗೆ ಸಿಎಂ ಸ್ಥಾನ ತಪ್ಪಿತು ಅಂತ ಹೇಳ್ತಾ ಭಾವುಕ ಆಗಿದ್ದಾರೆ. 2013ರ ಚುನಾವಣೆಯಲ್ಲಿ ನಾನು ಸೋತೆ. ಆ ಸಂದರ್ಭದಲ್ಲಿ ನಾನು ಗೆದ್ದಿದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ತಿರ್ಲಿಲ್ಲ ಅಂತ ಪರಂ ಭಾವುಕ ಆಗಿದ್ದಾರೆ. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಇದಿಷ್ಟೇ ಅಲ್ಲ, 2ನೇ ಬಾರಿ ಸಿಎಂ ಸ್ಥಾನ ಕೈತಪ್ಪಿದ್ದರ ಬಗ್ಗೆ ಹೇಳಿರೋ ಡಿಸಿಎಂ ಪರಮೇಶ್ವರ್ 2018ರಲ್ಲಿ ಕಾಂಗ್ರೆಸ್ ಪಕ್ಷ 80 ಸ್ಥಾನ ಗೆದ್ರೂ ಅವಕಾಶ ಕೈತಪ್ಪಿತು. ಆಗ ಮೈತ್ರಿ ಸರ್ಕಾರದಲ್ಲಿ HDK ಸಿಎಂ ಆದ್ರು. ಅವತ್ ನನ್ನನ್ನು ಸಿಎಂ ಮಾಡಬಹುದಿತ್ತು, ಆದ್ರೆ ಸಿಗಲಿಲ್ಲ ಅಂದಿದ್ದಾರೆ. 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋಲಿಷನ್ ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿಲ್ಲ, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಈ ಬಾರಿ ಪಾಲಿಟಿಕ್ಸ್ನಿಂದ ಸಿಎಂ ಸ್ಥಾನ ಕೈತಪ್ಪಿದೆ ಎಂದ ಪರಂ. 3ನೇ ಬಾರಿಯೂ ಸಿಎಂ ಆಗೋ ನಿರೀಕ್ಷೆ ಇಟ್ಕೊಂಡಿದ್ದ ಪರಮೇಶ್ವರ್ಗೆ ಸಿಎಂ ಆಗೋ ಅವಕಾಶವೇ ಸಿಗಲಿಲ್ಲ. 2026ರಲ್ಲಿ ಸಿಎಂ ಆಗೋ ಆಸೆಯು ನೊಚ್ಚುನೂರಾಯಿತು. ರಾಜಕೀಯ ಕಾರಣಗಳಿಂದ ನಾನು ಸಿಎಂ ಆಗಲಿಲ್ಲ ಅಂತ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಪ್ರಯತ್ನ ಮಾಡಿದೆ. ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಬಟ್ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೋ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಆದ್ರೆ ದಲಿತ ಸಿಎಂ ಆಗಬೇಕು ಅಂತ ದಲಿತ ನಾಯಕರು ಕ್ಲೈಮ್ ಮಾಡ್ತಿದ್ರು. ಇದೀಗ ಸಿಎಂ ಸ್ಥಾನ ಸಿಕ್ಕಿಲ್ಲದಿರೋದ್ರಿಂದ ಪರಮೇಶ್ವರ್ ಬೇಸರಗೊಂಡಿದ್ದಾರೆ. ಇದೀಗ ನನಗೆ ಡಿಸಿಎಂ ಹುದ್ದೆಯ ಜವಾಬ್ದಾರಿ ನೀಡಿದ್ದಾರೆ, ಜವಾಬ್ದಾರಿಯಿಂದ ನಡ್ಕೊಳ್ತೀನಿ ಅಂದಿದ್ದಾರೆ.
ಜವಾಬ್ದಾರಿ ಸ್ಥಾನ. ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋಕ್ಕಿಲ್ಲ ನಾವು. ರಾಜ್ಯದ ಜನ ನಮ್ಮನ್ನು ಗಮನಿಸ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕೊಲೀಗ್ಸಿಗೆಲ್ಲ, ನೋಡಪ್ಪ ನಮ್ಮನ್ನು ಜನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕ್ಕೊಂಡು ಹೋಗ್ತಿರ್ತಾರೆ, ಹುಷಾರಾಗಿರ್ಬೇಕು. ಪರಮೇಶ್ವರ್ ರಾಜಕೀಯ ಹಿಸ್ಟ್ರಿ ನೋಡೋದಾದ್ರೆ, ದಲಿತ ಸಮುದಾಯದ ಪ್ರಭಾವಿ ಮುಖಂಡ ಪರಮೇಶ್ವರ್ ಕೊರಟಗೆರೆ ಮೀಸಲು ಕ್ಷೇತ್ರದಿಂದ 5 ಬಾರಿ ಗೆದ್ದು ಬಂದಿದ್ದಾರೆ. 1989ರಲ್ಲಿ ಮಧುಗಿರಿಯಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ್ರು. 1993ರಲ್ಲಿ ಮೊಯ್ಲಿ ಸಂಪುಟದಲ್ಲಿ ರೇಷ್ಮೆ ಸಚಿವರಾಗಿದ್ರು. 1999 ಮತ್ತು 2004ರಲ್ಲಿ ಮಧುಗಿರಿಯಲ್ಲಿ ಮತ್ತೆ ಗೆಲುವು ಸಾಧಿಸಿದ್ರು. 2008ರಲ್ಲಿ ಕ್ಷೇತ್ರ ಬದಲಾಯಿಸಿ ಕೊರಟಗೆರೆಯಿಂದ ಸ್ಪರ್ಧಿಸಿದ್ರು. 2010ರಿಂದ 2018ರವರೆಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟಿಸಿದ್ರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಮೊದಲ ಬಾರಿಗೆ ಡಿಸಿಎಂ ಆಗಿದ್ರು. ಗೃಹ, ಉನ್ನತ ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ ಸಚಿವರಾಗಿದ್ರು. ಅಲ್ಲದೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಗೃಹ ಸಚಿವರಾಗಿ ನಿರ್ವಹಿಸಿದ್ದ ಕೀರ್ತಿ ಪರಮೇಶ್ವರದ್ದು. ಅದೇನೇ ಹೇಳಿ 3 ಬಾರಿ ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಭಾವುಕರಾಗಿದ್ದಾರೆ. ಯಾವ್ಯಾವ ಸಂದರ್ಭದಲ್ಲಿ ತಾವು ಸಿಎಂ ಆಗಬೇಕಿತ್ತು ಅನ್ನೋದನ್ನ ಖುದ್ದು ತಾವೇ ಹೇಳಿದ್ದಾರೆ. ಜಗದೀಶ್, ಟಿವಿ9, ತುಮಕೂರು.